ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸಫಲತೆಯನ್ನು ಸಾಧಿಸಲು ಸಮಯ ಸಾಲುತ್ತಿಲ್ಲ ಅಂದ್ಕೊಳ್ಳಿದ್ರೆ ಈ ವಿಡಿಯೋನ ಒಂದ್ಸರ್ತಿ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ಕೈ ಹಿಡಿಯುವ ಸೆಲ್ಫ್ ಹೆಲ್ಪ್ ಪುಸ್ತಕಗಳ ಜಗತ್ತಿಗೆ ಸ್ವಾಗತ. ಇಂದು ನಾವು ದ ಗ್ರೇಟ್ ಆಥರ್ಗಳಲ್ಲಿ ಒಬ್ಬರಾದ ರಾಬಿನ್ ಶರ್ಮಾ ಅವರು ಬರೆದಿರುವಂಥ ದ 5 ಕ್ಲಬ್ ಪುಸ್ತಕದಲ್ಲಿರುವ ಕೆಲವು ರಹಸ್ಯಗಳನ್ನು ನಿಮ್ಮ ಮುಂದೆ ತೆರೆದಿಡಲಿದ್ದೇವೆ. ಇಲ್ಲಿ ಎಲ್ಲರಿಗೂ ಸಹ 24 ಗಂಟೆಗಳೇ ಇದ್ದರೂ ಸಹ ಎಲ್ಲರೂ ಸಫಲರಾಗುವುದಿಲ್ಲ. ಇದಕ್ಕೆ ಕಾರಣಗಳು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಪ್ರತಿಯೊಬ್ಬರಿಗೂ ದಿನದಲ್ಲಿ 24 ಗಂಟೆಗಳೇ ಇದೆ. ಆದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಈ ಸಮಯ ಹೆಚ್ಚಾಗುತ್ತದೆ ಎಂದರೆ ನೀವು ನಂಬುತ್ತೀರಾ? ಹೌದು, ನೀವು ಕೇಳ್ತಾ ಇರೋದು ನಿಜ. ನೀವು ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ನಿಮಗೆ ಎಲ್ಲಿಲ್ಲದ ಶಾಂತಿ ಮತ್ತು ನಿಮ್ಮನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದು. ಇದು ನಿಮ್ಮನ್ನು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗುತ್ತದೆ. ಇದರ ಅರ್ಥ, ಬೆಳಗ್ಗೆ ನೀವು 5 ಗಂಟೆಗೆ ಎದ್ದರೆ ನಿಮಗೆ ದಿನದಲ್ಲಿ 24 ಗಂಟೆಗಳಲ್ಲದೆ 25 ಗಂಟೆಗಳು ಸಿಗುವುದಿಲ್ಲ. ನೀವು ಎಲ್ಲರಿಗಿಂತ ಹೆಚ್ಚಿನ ಉತ್ಸಾಹದಲ್ಲಿ ನಿಮ್ಮ ಕಾರ್ಯವನ್ನು ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸಬೇಕು. ಸಫಲತೆ ನಿರ್ಧಾರವಾಗುವುದು ದಿನದ 24 ಗಂಟೆಗಳ ಮೇಲೆ ಅಲ್ಲ, ನೀವು ಎಷ್ಟು ಕಾಲ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡುತ್ತೀರಿ ಎಂಬುದರ ಮೇಲೆ. ಸ್ನೇಹಿತರೆ, ನಾವು ಯಾವುದೇ ಕೆಲಸವನ್ನು ಅತ್ಯಂತ ಹೆಚ್ಚು ಕ್ರಿಯಾತ್ಮಕವಾಗಿ ಮಾಡುವ ಸಮಯವೆಂದರೆ ಅದು ಬ್ರಾಹ್ಮಿ ಮುಹೂರ್ತ. ಈ ಬೆಳಗಿನ ಸಮಯದ ಮೊದಲ 1 ಗಂಟೆ ನಮ್ಮ ಸಫಲತೆ ಮತ್ತು ನಮ್ಮ ಅಸಫಲತೆಯನ್ನು ನಿರ್ಧರಿಸುತ್ತದೆ. 20-20-20 ಸೂತ್ರವೇ ದ 5am ಕ್ಲಬ್ನ ಅಡಿಪಾಯ. ನಿಮ್ಮ ದಿನದ ಮೊದಲ 1 ಗಂಟೆಯನ್ನು 3 ವಿಭಾಗಗಳಾಗಿ ವಿಭಜಿಸಬೇಕು. ಮೊದಲ 20 ನಿಮಿಷ ನಿಮ್ಮ ಶರೀರದ ಮೇಲೆ ಗಮನ ಕೊಡಿ. ಈ 20 ನಿಮಿಷದಲ್ಲಿ ನೀವು ದೈಹಿಕ ವ್ಯಾಯಾಮವನ್ನು ಮಾಡಿ. ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಜೀವವಾಗಿ ಮಾಡುತ್ತದೆ. ಮುಂದಿನ 20 ನಿಮಿಷಗಳನ್ನು 2 ಭಾಗಗಳನ್ನಾಗಿ ಮಾಡಿಕೊಳ್ಳಿ. ಮೊದಲ ಭಾಗದಲ್ಲಿ 10 ನಿಮಿಷ ಧ್ಯಾನ ಮಾಡಿ ಮತ್ತು ಉಳಿದ 10 ನಿಮಿಷದಲ್ಲಿ ಆ ದಿನದ ಟು ಡು ಲಿಸ್ಟ್ ಮಾಡಿಕೊಳ್ಳಿ. ಕೊನೆಯ 20 ನಿಮಿಷ ಹೊಸ ವಿಷಯವನ್ನು ಕಲಿಯಲು ಮೀಸಲಿಡಿ. ಈ 60 ನಿಮಿಷಗಳಲ್ಲಿ ನೀವು ನಿಮ್ಮ ದಿನದ ಯಶಸ್ಸಿಗೆ ನೀವೇ ಬುನಾದಿ ಹಾಕಿದಂತೆ ಆಗುತ್ತದೆ. ಸ್ನೇಹಿತರೆ, ಯಾವುದೇ ಒಂದು ಹೊಸ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ರಾಬಿನ್ ಶರ್ಮಾ ಅವರ ಪ್ರಕಾರ ಒಂದು ಹೊಸ ಅಭ್ಯಾಸವನ್ನು 66 ದಿನಗಳಲ್ಲಿ ನಿಶ್ಚಿತವಾಗಿ ಮಾಡಿದರೆ ಅದು ನಮ್ಮ ಜೀವನದ ಭಾಗವಾಗುತ್ತದೆ. ಈ 66 ದಿನಗಳಲ್ಲಿ ನೀವು ಅದನ್ನು ಒಂದು ದಿನವೂ ಸಹ ನಿಲ್ಲಿಸಬಾರದು. ಹಾಗಾಗಿ ನೀವು ಬೆಳಿಗ್ಗೆ 5 ಗಂಟೆಗೆ ಎಚ್ಚರಿಸುವ ಅಭ್ಯಾಸವನ್ನು 66 ದಿನಗಳವರೆಗೆ ಅನುಸರಿಸಿದರೆ ಅದು ನಿಮ್ಮ ಜೀವನದ ಒಂದು ಭಾಗವಾಗುತ್ತದೆ. ಸ್ನೇಹಿತರೆ, ಸಾಧನೆಗೆ ಕೇವಲ ಮೈಂಡ್ಸೆಟ್ ಒಂದೇ ಇದ್ದರೆ ಸಾಕು ಎಂದು ನೀವು ಕೇಳಿದ್ದೀರಾ. ಆದರೆ ರಾಬಿನ್ ಶರ್ಮಾ ಅವರ ಪ್ರಕಾರ ಇನ್ನೂ 4 ಆಯಾಮಗಳು ಅವರು ಹೇಳಿದ್ದಾರೆ. ಮೊದಲನೇದಾಗಿ ಮೈಂಡ್ಸೆಟ್. ಮೊದಲು ನಮ್ಮ ಮನಸ್ಸು ಶ್ರೇಷ್ಠವಾಗಿರಬೇಕು. ಏನು ಮಾಡಬೇಕು, ಏಕೆ ಮಾಡಬೇಕು ಎಂಬುದನ್ನು ಶ್ರದ್ಧೆಯಿಂದ ಯೋಚಿಸಿ ಮಾಡಬೇಕು. ಎರಡನೆಯದ್ದು ಹಾರ್ಟ್ ಸೆಟ್. ಸ್ನೇಹಿತರೆ, ಮನಸ್ಸಿನ ಬಲಕ್ಕಿಂತ ಭಾವನೆಗಳ ಮೇಲೆಯೂ ನಮ್ಮ ಗಮನ ಕೊಡಬೇಕು. ಸಂಬಂಧಗಳು, ಪ್ರೀತಿ, ಸಂತೋಷ ಎಲ್ಲವೂ ಮನಸ್ಸಿನ ಶಾಂತತೆಗೆ ಮುಖ್ಯವಾಗಿವೆ. ಮೂರನೆಯದ್ದು ಹೆಲ್ತ್ ಸೆಟ್. ಸ್ನೇಹಿತರೆ, ನಿಮ್ಮ ಸಾಧನೆಗೆ ನಿಮ್ಮ ದೇಹದ ಆರೋಗ್ಯವು ಮುಖ್ಯವಾಗಿದೆ, ಏಕೆಂದರೆ ದೇಹದ ಶಕ್ತಿ ನಿಮ್ಮ ಮನಸ್ಸಿನ ಶಕ್ತಿಗೆ ಮಾರ್ಗವನ್ನು ನೀಡುತ್ತದೆ. ನಾಲ್ಕನೆಯದ್ದು ಸೋಲ್ ಸೆಟ್. ಸ್ನೇಹಿತರೆ, ಆಧ್ಯಾತ್ಮಿಕತೆಯು ನಮ್ಮ ಜೀವನದ ಮುಖ್ಯ ಭಾಗವಾಗಿದೆ. ನಾವು ನಮ್ಮ ಆತ್ಮದ ಶಾಂತಿಗೆ ಜಾಗವನ್ನು ಕೊಡಲೇಬೇಕು. ಈ 4 ಆಯಾಮಗಳನ್ನು ಸಮನಾಗಿ ಬೆಳೆಸಿದರೆ ಯಶಸ್ಸು ನಮಗೆ ಮತ್ತು ನಿಮಗೆ ಸುಲಭವಾಗಿ ಸಿಗುತ್ತದೆ. ಸ್ನೇಹಿತರೆ, ರಾಬಿನ್ ಶರ್ಮಾ ಅವರು 90-91 ನಿಯಮವನ್ನು ಇದರಲ್ಲಿ ಪ್ರಸ್ತಾಪಿಸ್ತಾರೆ. ಇದೇನೆಂದರೆ, ಇದು 90 ದಿನಗಳವರೆಗೆ ಪ್ರತಿದಿನದ ಮೊದಲ 90 ನಿಮಿಷವನ್ನು ನಿಮ್ಮ ಅತ್ಯಂತ ಮುಖ್ಯ ಕೆಲಸದ ಮೇಲೆ ತೊಡಗಿಸಿಕೊಳ್ಳಬೇಕು ಎಂಬುದು ಅವರು ಹೇಳುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಅದ್ಭುತ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡಿ. ಅದಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.